ಎಷ್ಟೋ ಪ್ರಾರ್ಥನೆಗಳಿಗೆ, ಎಷ್ಟೋ ಆಶೀರ್ವಾದಗಳಿಗೆ, ಎಷ್ಟೋ ಒಳ್ಳೆಯತನಗಳಿಗೆ ನಾವು ಪಡೆದುಕೊಳ್ಳುವಂತ ಯೋಗ್ಯತೆಗಳು ನಮ್ಮಲ್ಲಿ ಇರೋದಿಲ್ಲ. ಆ ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ನಮ್ಮ ಪ್ರಾರ್ಥನೆಗಳು ಅಹಂಕಾರದಿಂದ ತುಂಬಿರ್ತಕ್ಕಂಥ ಪ್ರಾರ್ಥನೆಗಳು, ಗರ್ವದಿಂದ ತುಂಬಿರ್ತಕ್ಕಂಥ ಪ್ರಾರ್ಥನೆಗಳು, ಅದು ದೇವರಿಗೆ ಬೇಡಿಕೆಯನ್ನು ಇಡುವಂತ ರೀತಿಯಲ್ಲಿ, ದೇವರಿಗೆ ನಾವು ಆಜ್ಞೆಯನ್ನು ಕೊಡುವಂತ ರೀತಿಯಲ್ಲಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಎಲ್ಲಿಯವರೆಗೂ ನಮ್ಮ ಪ್ರಾರ್ಥನೆಗಳು ಪ್ರಾರ್ಥನೆಯಾಗುವುದಿಲ್ಲವೋ ಅಲ್ಲಿವರೆಗೂ ನಮಗೆ ಸದುತ್ತರ ಸಿಗುವುದಿಲ್ಲ ದೇವರಿಂದ. ಎಲ್ಲಿಯವರೆಗೂ ನಮ್ಮ ಪ್ರಾರ್ಥನೆಗಳು ಪ್ರಾರ್ಥನೆಯಾಗುವುದಿಲ್ಲವೋ ಅಲ್ಲಿವರೆಗೂ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗುವುದಿಲ್ಲ. ನಾನು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದರೇನು, 24 ಗಂಟೆ ಪ್ರಾರ್ಥನೆ ಮಾಡಿದರೇನು, ನಮ್ಮ ಪ್ರಾರ್ಥನೆ ಪ್ರಾರ್ಥನೆಯಾಗಿರಬೇಕು. ಏನು ಪ್ರಾರ್ಥನೆ? ಪ್ರಾರ್ಥನೆ ಎಂದರೆ ಮನವಿ ಮಾಡಿಕೊಳ್ಳುವಂಥದ್ದು, ದೀನತೆಯಿಂದ ಪ್ರಾರ್ಥಿಸುವಂಥದ್ದು, ತಗ್ಗಿಸಿಕೊಂಡವರ ಹಾಗೆ ಪ್ರಾರ್ಥಿಸುವಂಥದ್ದು, ಮುರಿಯಲ್ಪಟ್ಟವರ ಹಾಗೆ ಪ್ರಾರ್ಥಿಸುವಂಥದ್ದು, ವಿನಯತೆಯಿಂದ ಪ್ರಾರ್ಥಿಸುವಂಥದ್ದು, ಇದು ಪ್ರಾರ್ಥನೆಯಾಗಿದೆ.